ಬಂಧುಗಳೇ ನಮಸ್ತೆ. ನಾವೆಲ್ಲ ಮಲ್ಲಾಪುರದ ಶ್ರೀ ಗುಡ್ಡದ ಮಲ್ಲೇಶ್ವರ ಚೌಟ್ರಿಗೆ ಭೇಟಿಯನ್ನ ನೀಡಿರ್ತೀವಿ ಅಥವಾ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಾನಕ್ಕಾದ್ರೂ ಭೇಟಿ ನೀಡೇ ನೀಡಿರ್ತೀವಿ. ಈ ಸನ್ನಿಧಾನಕ್ಕೆ ಬಂದಾಗ ಅಥವಾ ಈ ಸನ್ನಿಧಾನ ಇರ್ತಕ್ಕಂಥ ಈ ಚೌಟ್ರಿಯ ಯಾವುದಾದರೂ ಮದುವೆಗಳಿಗೆ ಬಂದಾಗ ನೀವು ಇಲ್ಲಿಂದ ಕೇವಲ 500 ಮೀಟರ್ ದೂರದಲ್ಲಿರ್ತಕ್ಕಂಥ ಈ ಅದ್ಭುತ ವ್ಯೂ ಪಾಯಿಂಟ್‌ಗೆ ಹೋಗೋದನ್ನ ಮರಿಬೇಡಿ. ನೀವು ಈ ವ್ಯೂ ಪಾಯಿಂಟ್‌ಗೆ ಹೋಗ್ಲಿಕ್ಕೆ ದೇವಸ್ಥಾನದ ಹಿಂದಿನ ದಾರಿಯಲ್ಲಿ ಒಂದು 200 ಮೀಟರನ್ನು ಕ್ರಮಿಸಿ, ನಂತರ ಬಲಕ್ಕೆ ಒಂದು ದಾರಿ ಸಿಗುತ್ತೆ. ಆ ದಾರಿಯಲ್ಲಿ ಒಂದು 100 ಮೀಟರ್ ಕ್ರಮಿಸಿದರೆ ಒಂದು ಎಡಕ್ಕೆ ಮತ್ತೊಂದು ತಿರುವು ಸಿಗುತ್ತೆ. ಅದು ಮಡ್ ರೋಡು. ಆ ಮಡ್ ರೋಡಲ್ಲಿ ಒಂದು 100 ಅಡಿ ಕ್ರಮಿಸಿದ ತಕ್ಷಣನೇ ಆ ಅದ್ಭುತ ಜಾಗಕ್ಕೆ ಎಂಟ್ರಿ ಸಿಗುತ್ತೆ. ಈ ಜಾಗ ಬೇರೆ ಯಾವುದೂ ಅಲ್ಲ. ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಪಾದಗಳಿರ್ತಕ್ಕಂಥ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಬೆಟ್ಟ. ಈ ಗುಡ್ಡವನ್ನ ಅರ್ಧ ಕ್ರಮಿಸಿದಾಗ ನಿಮಗೆ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಪಾದಗಳು ಸಿಗ್ತವೆ. ಪಾದಗಳ ದರ್ಶನ ಆಗ್ತಿದ್ದಂತೆ ಈ ಗುಡ್ಡದ ರಮಣೀಯತೆ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತದೆ. ಈ ಗುಡ್ಡದ ಇನ್ನೂ ರಮಣೀಯತೆ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಆ ಗುಡ್ಡದ ತುದಿಗೆ ಹೋದಾಗ ಮಾತ್ರ ಸಾಧ್ಯ. ನೀವು ಈ ಗುಡ್ಡದ ತುದಿಗೆ ಹೋಗಿ ನಿಂತಾಗ ಪಶ್ಚಿಮಕ್ಕೆ ಇಡೀ ಶಿವಮೊಗ್ಗದ ಭವ್ಯ ನೋಟ ನಿಮಗೆ ಕಣ್ಣಿಗೆ ಕಾಣಸಿಗುತ್ತದೆ. ಇಡೀ ಶಿವಮೊಗ್ಗವನ್ನ ಇಷ್ಟು ದೂರದಿಂದ ನೋಡ್ತಕ್ಕಂಥದ್ದೇ ಒಂದು ರೋಮಾಂಚಕರ ಸಂಗತಿ. ಇಡೀ ಶಿವಮೊಗ್ಗ ನಗರವೇ ಕಾಣ್ತಕ್ಕಂಥ ಒಂದು ಅದ್ಭುತ ವ್ಯೂ ಪಾಯಿಂಟ್ ಇದು. ಇತ್ತ ಈ ಶಿವಮೊಗ್ಗ ನಗರವನ್ನ ನೋಡಿ ನೀವು ಉತ್ತರಕ್ಕೆ ತಿರುಗಿದರೆ ಹೊನ್ನಳ್ಳಿಯ ಹೊರಗಿನ ಸಮತಟ್ಟಾದ ಪ್ರದೇಶದಲ್ಲಿ ಹಚ್ಚ ಹಸಿರ ತೋಟಗಳ ನಡುವೆ ನಳನಳೀನವಾಗಿ ಹರಿಯುತ್ತಿರ್ತಕ್ಕಂಥ ತುಂಗಭದ್ರೆಯರನ್ನ ನೀವು ನೋಡಬಹುದು. ಪೂರ್ವದ ಕಡೆ ಬಂದರೆ ಆನವೇರಿಯ ಶ್ರೀ ಹಿರಿಮಾರುದಮ್ಮನವರ ದೇವಸ್ಥಾನವನ್ನ ನೇರವಾಗಿ ಇಲ್ಲಿಂದನೇ ವೀಕ್ಷಣೆ ಮಾಡಬಹುದು. ನನ್ನ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಿಟಿ ಇಲ್ಲ, ಹಾಗಾಗಿ ನಿಮಗೆ ಆ ಪ್ರದೇಶಗಳು ಅಷ್ಟೊಂದು ನೀಟಾಗಿ ಗೋಚರಿಸ್ತಾ ಇಲ್ಲ. ಆದರೆ ನಿಮ್ಮ ಕಣ್ಣೆಂಬ ಕ್ಯಾಮ್ರಾಕ್ಕೆ ಈ ಎಲ್ಲಾ ಪ್ರದೇಶಗಳು ಕಾಣುವುದರಲ್ಲಿ ಮೋಸವೇ ಇಲ್ಲ. ಬೆಟ್ಟಗಳ ಸಾಲು, ಭವ್ಯ ನಗರಗಳು, ಸುಂದರ ಗ್ರಾಮಗಳು, ಹಚ್ಚ ಹಸಿರ ಅಡಿಕೆ ತೋಟಗಳು, ಉದ್ದನೆಯ ನದಿಗಳು, ಸಣ್ಣದಾದ ಕೆರೆಗಳನ್ನ ನೋಡ್ತಕ್ಕಂಥ ಆಶಯ ನಿಮ್ಮಲ್ಲಿದ್ರೆ ನೀವು ಈ ಒಂದು ಅದ್ಭುತ ಜಾಗಕ್ಕೆ ಬಂದ್ರೆ ಸಾಕು. ಕೇವಲ ಮಲ್ಲಾಪುರದ 500 ಮೀಟರ್ ದೂರದಲ್ಲಿರ್ತಕ್ಕಂಥ ಈ ಅದ್ಭುತ ಸ್ಥಳಕ್ಕೆ ಬನ್ನಿ. ಮಲ್ಲಾಪುರ ಎಂಬ ಈ ಸುಂದರ ಗ್ರಾಮದ ರಮಣೀಯತೆಯನ್ನು ಅರಿತು ನಿಮ್ಮ ಅಕ್ಕಪಕ್ಕದವರಿಗೂ ಹಬ್ಬಿಸಿ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ. ಎಲ್ಲೋ ದೂರದ ಪ್ರದೇಶಗಳನ್ನ ಅರಸಿ ಹೋಗುವುದರ ಬದಲು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಇಂಥ ಸುಂದರ ಗ್ರಾಮಗಳಿಗೆ ಹೆಚ್ಚು ಮಹತ್ವ ನೀಡಿ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ. ಧನ್ಯವಾದಗಳು ಬಂಧುಗಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.